OTTಗೆ ಲೋ ನವೀನ ಆಗಮನ. ಓಡೋಡಿ ಬಂದೆ ನಿನ್ನನ್ನು ನೋಡಲು. ಬರೋಬ್ಬರಿ 50 ದಿನಗಳ ಪ್ರದರ್ಶನ. ಅಮೆಜಾನ್ ಪ್ರೈಮ್ ನಲ್ಲಿ ಕುಟುಂಬ ಸಮೇತ ನೋಡಿ. ನವೀನ್ ಸಜ್ಜು ಹೊಸ ಸಿನಿಮಾ. ಚಿತ್ರಮಂದಿರಗಳಲ್ಲಿ ನಗುವಿನ ಕಹಾಳಿಯನ್ನ ಊದಿದ್ದ ಲೋ ನವೀನ ಸಿನಿಮಾ ಈಗ OTT ಮೂಲಕ ಮತ್ತೊಮ್ಮೆ ಪ್ರೇಕ್ಷಕರನ್ನ ರಂಜಿಸಲು ಸಜ್ಜಾಗಿದೆ. ಕೀರ್ತಿಸ್ವಾಮಿ, ಬೆನ್ ಚಿಕ್ಕಸ್ವಾಮಿ ಹಾಗೂ NS ಸ್ಟುಡಿಯೋಸ್ ನಿರ್ಮಾಣದಲ್ಲಿ ಮೂಡಿ ಬಂದಿರುವ ಈ ಚಿತ್ರಕ್ಕೆ ಧನುರ್ಧಾರಿ ಪವನ್ ನಿರ್ದೇಶನದ ಸ್ಪರ್ಶವಿದೆ. ಗಾಯಕ ನವೀನ್ ಸಜ್ಜು ನಾಯಕನಾಗಿ ಚೊಚ್ಚಲ ಹೆಜ್ಜೆ ಇಟ್ಟಿರುವ ಈ ಸಿನಿಮಾ ಹೊಸ ಕಲಾವಿದರನ್ನು ಕೂಡ ಒಳಗೊಂಡಿದ್ದು, ಉತ್ತಮ ಸಿನಿಮಾಕ್ಕೆ, ಉತ್ತಮ ಚಿತ್ರಕ್ಕೆ ಕನ್ನಡಿಗರು ಸದಾ ಬೆನ್ನೆಲುಬಾಗಿ ನಿಲ್ತಾರೆ ಎಂಬುದಕ್ಕೆ ಮತ್ತೊಂದು ಉದಾಹರಣೆಯಾಗಿದೆ. ಹಳೆ ಮೈಸೂರು ಭಾಗ, ಮಂಡ್ಯ ಹಾಗೂ ಬೆಂಗಳೂರು ಸೇರಿದಂತೆ ಹಲವೆಡೆ ಯಶಸ್ವಿ ಪ್ರದರ್ಶನಗಳನ್ನ ಕಂಡಿರುವ ಈ ಚಿತ್ರ 2026ರ ಯಶಸ್ವಿ ಕನ್ನಡ ಸಿನಿಮಾಗಳ ಸಾಲಿನಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿತು. ಮಂಡ್ಯ ಭಾಷೆಯ ಸೊಗಡು, ನೈಜ ಹಾಸ್ಯ, ಕೌಟುಂಬಿಕ ಕತೆ ಹಾಗೂ ಸ್ನೇಹ ಪ್ರೀತಿಯ ಸುಂದರ ಭಾವನೆಗಳನ್ನ ಮನ ಮುಟ್ಟುವಂತೆ ತೆರೆದಿಟ್ಟಿರುವ ಲೋ ನವೀನ ಬರೋಬ್ಬರಿ 50 ದಿನಗಳ ಯಶಸ್ವಿ ಪ್ರದರ್ಶನವನ್ನ ಪೂರೈಸಿ ಬೀಗಿದೆ. ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರ ಮನಗೆದ್ದ ಈ ಕಾಮಿಡಿ ಎಂಟರ್ಟೈನರ್ ಈಗ ಅಮೆಜಾನ್ ಪ್ರೈಮ್ ಮೂಲಕ ಮನೆ ಮನೆಗೂ ತಲುಪಿದ್ದು ಕುಟುಂಬ ಸಮೇತ ವೀಕ್ಷಿಸಲು ಸಜ್ಜಾಗಿದೆ. ಇನ್ನು ಇದರ ಮಧ್ಯೆ ನಾಯಕ ನವೀನ್ ಸಜ್ಜು ಅಭಿಮಾನಿಗಳಿಗೆ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ. ಜುಲೈ 27ರಂದು ನಡೆದ ಅವರ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ನವೀನ್ ಸಜ್ಜು ಅಭಿನಯದ 2ನೆಯ ಸಿನಿಮಾವನ್ನ ಅಧಿಕೃತವಾಗಿ ಘೋಷಿಸಲಾಗಿದೆ. ನಿರ್ಮಾಪಕರಾದ ಉದಯ್ ಕುಮಾರ್ ಹಾಗೂ ಅರುಣ್ ಕುಮಾರ್ ಈ ಹೊಸ ಯೋಜನೆಗೆ ಬಂಡವಾಳ ಹೂಡಿದ್ದು, ಸೀತಾರಾಮ ಕಲ್ಯಾಣ ಖ್ಯಾತಿಯ ನಿರ್ದೇಶಕ ನವೀನ್ ಕೃಷ್ಣ ಆಕ್ಷನ್ ಕಟ್ ಹೇಳಲಿದ್ದಾರೆ. ಇನ್ನು ಶೀರ್ಷಿಕೆ ಅಂತಿಮವಾದಾಗ ಈ ಕುತೂಹಲಕಾರಿ ಸಿನಿಮಾದ ಹೆಚ್ಚಿನ ವಿವರಗಳನ್ನ ಚಿತ್ರತಂಡ ಶೀಘ್ರದಲ್ಲೇ ಹೊರಹಾಕಲಿದೆ. ಬ್ಯೂರೋ ರಿಪೋರ್ಟ್, ಸಂದೀಪ್ ಶನಿವಾರ ಸಂತೆ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.